ಶ್ರೇಯ ಅವರ ಹಸ್ಬೆಂಡ್ ಬರ್ತಡೇ ಇತ್ತು. ಸೊ ಬೆಳಗ್ಗಿಂದ ಅವಳು ಒಂದು 2-3 ಟೈಮ್ಸ್ ಇನ್ವೈಟ್ ಮಾಡಿದ್ಲು. ಸೊ ನಾನು ಹೋಗೋ ಪರಿಸ್ಥಿತಿ ಇರಲಿಲ್ಲ, ಬಟ್ ಆದ್ರೂ ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ಳು. ಸೊ ಹಾಗಾಗಿ ಹೋಗಲೇಬೇಕಾಯಿತು. ಸೊ ಇವಾಗ ರೆಡಿ ಆಗಬೇಕು. ಸೊ ರೆಡಿಯಾಗಿ ಹೊರಡಬೇಕು. ಟೈಮ್ ಆಗಿದೆ ಆಲ್ರೆಡಿ 8:30 ಆಗಿದೆ. ಸೊ ಇವಾಗಲೂ ಒಂದು 2 ಟೈಮ್ ಕಾಲ್ ಮಾಡಿದ್ದಾಳೆ. ಸೊ ಇವತ್ತು ಅಟೆಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫೈನಲಿ ರೆಡಿ ಆದ್ವಿ. ನಾನು ನಮ್ಮ ಹಸ್ಬೆಂಡ್ ಹೊರಟಿದ್ದೀವಿ. ಸೊ ಬರೋದು ಸ್ವಲ್ಪ ಲೇಟ್ ಆಯ್ತು ಇವತ್ತು. 9 o'clock ಹಾಗೆ ಬರೋಕ್ಕೆ ಹೇಳಿದ್ರು. ಹಾಗಾಗಿ ಇನ್ನೂ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ. ಸೊ ನಮ್ಮ ಹಸ್ಬೆಂಡು ಪುಟ್ಟ ಗಿಫ್ಟ್ ತೊಗೊಬಂದಿದ್ದಾರೆ. ನಂಗೆ ಭಾಳ ಇಷ್ಟ ಆಯಿತು. ಬಟ್ ನೋಡುವ, ಚೆನ್ನಾಗಿದೆ ನೋಡಲಿಕ್ಕೆ. ಗಿಫ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನನಗೂ ಬಹುಶಃ ಇಷ್ಟ ಆಗ್ಬೋದು ಅಂತ ಬ್ಲ್ಯಾಕ್ ಕಲರಲ್ಲಿ ಇಷ್ಟ ಆಗ್ಬೋದು ಅಂತ ಈ ಥರದ್ದು ತೊಗೊಂಡಿದ್ದೀವಿ. ಸೊ ನೋಡ್ಬೇಕು ಸೈಜ್ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಸೊ ಇವಾಗ ಟೈಮ್ ಆಗಿತ್ತು, ಆಗಲೇ 9:30 ಆಗ್ತಾ ಬಂದಿತ್ತು. ಸೊ ನಾನು ನಮ್ಮ ಹಸ್ಬೆಂಡು ಹೊರಟಿದ್ವಿ. ಸೊ ನಾವು ಲಾಸ್ಟ್ ಮಂತ್ ಸೆಲೆಬ್ರೇಟ್ ಮಾಡ್ಕೊಂಡಿದ್ವಲ್ಲ ಆ್ಯನಿವರ್ಸರಿ, ಬ್ಯಾಂಬೂ ಟ್ರೀ ಅಂತ. ಸೊ ಅಲ್ಲಿಗೆ ಈ ಸಲನೂ ಪ್ಲ್ಯಾನ್ ಮಾಡಿದ್ವಿ. ಆ ರೆಸ್ಟೋರೆಂಟ್ರು ತುಂಬ ಚೆನ್ನಾಗಿದೆ. ರೆಸ್ಟೋರೆಂಟು ನಮಗಂತೂ ತುಂಬಾ ಖುಷಿ ಅಲ್ಲಿಗೆ ಹೋಗಲಿಕ್ಕೆ. ಒಂಥರ ಫ್ಯಾಮಿಲಿ ಎಲ್ಲ ಗೆಟ್ ಟುಗೆದರ್ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ ಆ ರೆಸ್ಟೋರೆಂಟು. ಸೊ ನಮ್ಮ ಮನೆ ನಿಯರ್ ಇರೋದ್ರಿಂದ ಸೊ ಪ್ಲ್ಯಾನ್ ಅಲ್ಲೇ ಮಾಡಿದ್ವಿ. ಸುಮ್ಮನೆ ಅವ್ರಿಗೆ ಬರೋ ತನಕ ಸ್ವಲ್ಪ ವೆಯ್ಟ್ ಮಾಡಿದ್ವಿ. ಅಷ್ಟರಲ್ಲಿ ಬಂದರು. ಅವರು ಕೂಡ ಸ್ವಲ್ಪ ಕೇಕೆಲ್ಲ ತೊಗೊಂಡು ರೆಡಿ ಮಾಡಿ ಅವ್ರಿಗೆ ಇವಾಗ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ನಮಗಂತೂ ತುಂಬ ಖುಷಿ ಆಯಿತು. ತುಂಬ ದಿನ ಆಯಿತು ಈ ಥರ ಹೋಗದೆ. ಸೊ ಗೆಟ್ ಟುಗೆದರ್ ಚೆನ್ನಾಗಿತ್ತು ಎಲ್ಲರ ಜೊತೆ. ಶ್ವೇ, ನಾನು ಹಾಗೆ ಯಜಮಾನ್ರು, ಅಣ್ಣ ಎಲ್ಲ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಸಿಂಪಲಾಗಿ ಮಾಡಿದ್ರು. ತುಂಬ ಬ್ರದರಿಗೆ ಸೈಜ್ ಆಗಲಿಲ್ಲ, ಸ್ವಲ್ಪ ದೊಡ್ಡ ಆಯಿತು. ಆದರೂ ಪಾಪ ಅವ್ರಿಗೆ ಇಷ್ಟ ಆಗಿತ್ತು ಅಂತ ಅವರು ಅಡ್ಜಸ್ಟ್ ಮಾಡಿಕೊಂಡ್ರು ಅದನ್ನು. ನಾನು ಶ್ವೇ ಅಂತೂ ತುಂಬ ಲಾಸ್ಟ್ ಮಂತ್ ಹೋದಾಗಲೇ ನಾವು ಜೋಕಾಲಿ ಆಟ ಬಿಟ್ಟು ಬಂದಿರಲಿಲ್ಲ. ಸೊ ಇವಾಗಲೂ ನಾನು ಅವಳು ಆರಾಮಾಗಿ ಜೋಕಾಲಿ ಆಡ್ಕೊಂಡು ಕೂತಿದ್ವಿ, ಸ್ವಲ್ಪ ಟೈಮ್ ಪಾಸ್ ಆಗಲಿ ಅಂತ. ಸೊ ಟೈಮ್ ಬೇರೆ ಆಗಲೇ 10:30 ಆಗ್ತಾ ಬಂದಿತ್ತು. ಸೊ ಹಸುವಾಗಿತ್ತು ಅಂದ್ಬಿಟ್ಟು ಎಲ್ಲ ಫುಡ್ಡು ಮೆನುಗಳು ನೋಡಿ ಏನೇನು ಬೇಕು ಎಲ್ಲ ಆರ್ಡ್ರ್ ಮಾಡ್ಕೊಂಡ್ವಿ. ಹಾಗೆ ಅಲ್ಲಿ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಅದರ ರೋಡ್ ಸೈಡ್ ಪಕ್ಕನೇ ಇರೋದ್ರಿಂದ ನೋಡ್ಲಿಕ್ಕೆ ಚೆನ್ನಾಗಿತ್ತು. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಆರ್ಡ್ರ್ ಮಾಡಿದ್ವಿ ನಾವು, ತುಂಬ ಹೊತ್ತಾಯಿತು ಆರ್ಡ್ರ್ ಮಾಡಿ. ಸೊ ಹಾಗೆ ಎಲ್ಲ ಏನೇನು ಫುಡ್ ಆರ್ಡ್ರ್ ಮಾಡಿದ್ವಿ ಎಲ್ಲ ಬಂತು. ಇವಾಗ ಮುಗಿಸ್ಕೊಂಡು ಜಸ್ಟ್ ಬಂದ್ವಿ. ಟೈಮ್ ಆಗಲೇ 11:30 ಆಗಿದೆ ಇವಾಗ. ಡೇ ಅಂತೂ ತುಂಬ ಚೆನ್ನಾಗಿತ್ತು. ಇವತ್ತಿನ ದಿನ ಅಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಶ್ವೇತಾ ತುಂಬಾ ಖುಷಿ ಆಯಿತು. ನಾವೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ ಇವತ್ತಿನ ದಿನ ಅಂತೂ. ಊಟನೂ ತುಂಬ ಚೆನ್ನಾಗಿತ್ತು. ಫ್ಯಾಮಿಲಿ ಒಂಥರ ರೆಸ್ಟೋರೆಂಟ್ ಥರ ತುಂಬ ಚೆನ್ನಾಗಿದೆ. ಯಾರೇ ಹೋದ್ರೂ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಆಗೋದಿಲ್ಲ, ಅಷ್ಟು ಚೆನ್ನಾಗಿದೆ. ಒಂಥರ ವೆದರ್ ಆಗಿರ್ಬೋದು, ಆ ಲೈಟಿಂಗ್ಸ್ ಆಗಿರ್ಬೋದು, ಎಲ್ಲದೂ ತುಂಬಾ ಖುಷಿ ಕೊಡುತ್ತೆ ಒಂಥರ. ಹಾಗಾಗಿ ನಾವು ಜಸ್ಟ್ ಯಾವುದೇ ಒಂದು ಫಂಕ್ಷನ್ ಇದ್ದರೂ, ಪಾರ್ಟೀಸ್ ಇದ್ದರೂ, ನಾವು ಈಗ ಸುಮಾರು 2-3 ಪಾರ್ಟೀಸ್ ಇದ್ರೂ ನಾವು ಅಲ್ಲೇ ಮಾಡಿದ್ದೀವಿ. ಸೊ ಮತ್ತೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಸಪೋರ್ಟ್ ಸದಾ ಇರಲಿ ಅಂತ ಹೇಳ್ತಾ ಎಲ್ರಿಗೂ ಶುಭರಾತ್ರಿನ ತಿಳಿಸ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.